ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗತ್ತಿನ ಮೊಟ್ಟ ಮೊದಲನೇ ವಿಶ್ವ ಸಂವಿಧಾನ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಇಡೀ ಬ್ರಹ್ಮಾಂಡದ ಒಂದು ಕುರುಹು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಸರ್ವರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ. ಹಗಲೊಂದು ಜ್ಯೋತಿ, ಇರಳೊಂದು ಜ್ಯೋತಿ, ಇಡೀ ಬ್ರಹ್ಮಾಂಡವೇ ಒಂದು ಮಹಾ ದೇವಾಲಯ. ಅಂತಹ ದೇವಾಲಯದೊಳಗೆ ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಒಂದು ತತ್ವ, ಅನುಭವ ಮಂಟಪದ ಶರಣರ ವಚನಗಳು. ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ ತುಳಿತಕ್ಕೆ ಒಳಗಾದವರು, ಶೋಷಣೆಗೆ ಒಳಗಾದವರು ಎಲ್ಲರೂ ಕೂಡಿ ಕಟ್ಟಿದ ಧರ್ಮ. ಅದು ಮಾದಾರ ಚೆನ್ನಯ್ಯನವರು, ಡೋಹಾರ ಕಕ್ಕಯ್ಯನವರು, ಉರಿಲಿಂಗ ಪೆದ್ದಿರವರು, ಕಿನ್ನರಿ ಬೊಮ್ಮಯ್ಯನವರು, ನೂಲಿ ಚಂದಯ್ಯನವರು, ಒಕ್ಕಲಿಗ ಮುದ್ದಣ್ಣನವರು, ಹಡಪದ ಅಪ್ಪಣ್ಣನವರು, ಹೂಗಾರ ಮಾದಣ್ಣ, ಕುಂಬಾರ ಗುಂಡಯ್ಯ, ನೇದಾರ ಕೇತಯ್ಯ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಸಿದ್ದರಾಮೇಶ್ವರರವರು, ಮಡಿವಾಳ ಮಾಚಿತಂದೆ ಅಂಬಿಗರ ಚೌಡಯ್ಯ, ಸತ್ಯಕ್ಕ ಸಂಕವ್ವ, ಅಕ್ಕನಾಗಮ್ಮ ಕಾಶ್ಮೀರದಿಂದ ತನ್ನ ರಾಜುಟಿಯನ್ನು ಬಿಟ್ಟು ಅನುಭವ ಮಂಟಪಕ್ಕೆ ಬಂದು ಶರಣರ ಸಂಘದಲ್ಲಿ ಭಾಗಿಯಾಗಿ ದಿನನಿತ್ಯ ಅಲ್ಲಿ ಒಂದು ಏನಾದರೂ ಕಾಯಕ ಮಾಡಬೇಕಾಗಿತ್ತಲ್ವಾ. ಆದರೆ ಕಾಶ್ಮೀರದ ರಾಜ ದಂಪತಿಗಳು ಮಹಾದೇವ್ ಮತ್ತು ಮಹಾದೇವಿ ಒಣಗಿದ ಕಟ್ಟಿಗೆಯನ್ನು ತಂದು ದಾಸೋಹದಲ್ಲಿ ಕೊಟ್ಟು ಎಲ್ಲರ ಜೊತೆ ಬದುಕಿದ ಇತಿಹಾಸವಿದೆ. ಅವರ ಗವಿ ಮೋಳ್ಕೆರ, ಹುಮನಾಬಾದ್ ಹತ್ತಿರ ಮೋಳ್ಕೆರದಲ್ಲಿ ಕೂಡ ಇದೆ. ಆದ್ದರಿಂದ ಶರಣರು ಸ್ಥಾಪಿಸಿದ ಲಿಂಗಾಯತ ಧರ್ಮದಲ್ಲಿ ಏನು ಇದೆ, ಏನು ಇಲ್ಲ, ಎಲ್ಲವೂ ಕೂಡ ವಚನಗಳನ್ನು ಓದಿದ ಬಳಿಕ ನಮಗೆ ಸತ್ಯವನ್ನು ಸಿಗುತ್ತದೆ. ಈಗ ಒಂದು ಅಲ್ಲಮ ಪ್ರಭುರವರ ವಚನ. ಮಠವೇಕೋ, ಪರ್ವತವೇಕೋ, ಜನವೇಕೋ, ನಿರ್ಜನವೇಕೋ, ಚಿತ್ತ ಸಮಾಧಾನವುಳ್ಳ ಶರಣಂಗೆ, ಚಿತ್ತ ಸಮಾಧಾನವುಳ್ಳ ಶರಣಂಗೆ ಮತ್ತೆ ಹೊರಗಣ ಚಿಂತೆ ಏಕೆ? ಧ್ಯಾನ, ಮೌನ, ಜಪ, ತಪ ಏಕೋ? ಗುಹೇಶ್ವರ ತನ್ನ ತಾನರಿತ ಶರಣಂಗೆ, ತನ್ನ ತಾನರಿತ ಶರಣಂಗೆ. ಈ ವಚನದ ಭಾವಾರ್ಥ 23 ಭಾಷೆಯಲ್ಲಿ ಈ ವಚನವನ್ನು ಸಿಗುತ್ತದೆ. ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು. ಕಾರಣ ಇವತ್ತ ಬಸವಾದಿ ಶರಣರ ವಿಚಾರಗಳಲ್ಲಿ ಕಲಬೆರಕೆ ಮಾಡ್ತಕ್ಕಂಥದ್ದು, ಶರಣರನ್ನು ಕೆಳಗೆ ಚಿಕ್ಕವರನ್ನಾಗಿ ತೋರಿಸ್ತಕ್ಕಂಥದ್ದು ನಡೀತಾ ಇದೆ. ಅಲ್ಲಿ ಇಲ್ಲಿ ಕಟೌಟ್ಗಳನ್ನು ಹಾಕಿ ಬಸವಣ್ಣನವರ ಭಾವಚಿತ್ರ ಎಡಕ್ಕೆ ಹಾಕುವುದು, ಯಾವ ಒಂದು ಇನ್ನೊಂದು ಮೂರ್ತಿ ಅದಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಅದು ಒಂದು ಏನೇ ಇತಿಹಾಸವೇ ಇಲ್ಲ ಅಂಥದನ್ನು ಬಲಕ್ಕೆ ಹಾಕಿ ದೊಡ್ಡದನ್ನಾಗಿ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ದೇಶದ್ರೋಹದ ಕಾರ್ಯವಾಗುತ್ತದೆ. ಬಸವಣ್ಣನವರು ವಿಶ್ವ ಸಂವಿಧಾನ ಸ್ಥಾಪಿಸಿದರು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರ ಕೂಡ ಹೀಗೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಸತ್ಯವನ್ನು ಜನಮನಕ್ಕೆ ತಿಳಿಸುವುದಾದರೆ ಅದು ದೇಶಭಕ್ತಿ. ಆ ಸತ್ಯಕ್ಕೆ ತಿರುಚುವುದಾಗಲಿ ಕಲಬೆರಕೆ ಮಾಡ್ತಕ್ಕಂಥದ್ದಾಗಲಿ ಮಾಡಿದರೆ ದೇಶದ್ರೋಹದ ಕಾರ್ಯವಾಗುತ್ತದೆ. ಇದನ್ನು ಮಾಡಬೇಡಿರಿ, ಮಾಡಬೇಡಿರಿ ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಈ ಅಲ್ಲಮ ಪ್ರಭುರವರ ವಚನ ಏನು ಹೇಳುತ್ತದೆ, ಮಠ ನಾವು ಅಲ್ಲಿ ಹೋದರೆ ನಮಗೇನು ಸಿಗುತ್ತದೆ, ಇಲ್ಲಿ ಹೋದರೆ ಏನು ಸಿಗ್ತದೆ ಅಂತೇಳಿ ದೇಶದಲ್ಲಿ ಬಡದಾಡ್ತಾ ಇರ್ತಾರಲ್ಲ, ತಿರುಗಾಡ್ತಾ ಇರ್ತಾರಲ್ಲ, ಅಂಥವ್ರ ಬಗ್ಗೆ ಬರೆದಿರ್ತಕ್ಕಂಥ ಈ ವಚನ. ಪರ್ವತ, ಇಲ್ಲೇನಪ್ಪ ಸುಖ ಶಾಂತಿ ನೆಮ್ಮದಿ ಸಿಗುತ್ತಾ ಇಲ್ಲ, ಎಲ್ಲೋ ಪರ್ವತ, ಕಾಶಿ, ರಾಮೇಶ್ವರ, ಕೇದಾರ, ಬದ್ರಿನಾಥ, ಆ ಕಡೆ ಈ ಕಡೆ ಗಂಗಾ ನದಿ,
ಹೋದರೆ ನಮಗೆ ನೆಮ್ಮದಿ ಸಿಗ್ತದೆ ಅಂತಾರೆ ಹೇಳ್ತಾರೆ. ಇವತ್ತಿನ ಜನ ಬೇಕೋ ನಿರ್ಜನ ಬೇಕೋ? ಜನ ಭಾಳ ಇದ್ದರೆ ನಮ್ಗೆ ಮನಸ್ಸು ಬರುತ್ತದೆ, ಇಲ್ಲದೆ ಮನಸ್ಸು ಬರುವುದಿಲ್ಲ. ಅಲ್ಲಿ ಜನನೇ ಇಲ್ಲ. ಅದಕ್ಕೆ ನಿರ್ಜನ ಸ್ಥಳದಲ್ಲಿ ಹೋದರೆ ನಮಗೇನೋ ಶಾಂತಿ ಸಿಗುತ್ತದೆ. ಈ ಥರ ಭಾವನೆ ಇಟ್ಕೊಂಡು ತಿರುಗಾಡ್ತಾ ಇರ್ತಾರಲ್ಲ, ಅವರ ಬಗ್ಗೆ ಬರೆದಿರ್ತಕ್ಕಂಥ ಅಲ್ಲಂ ಪ್ರಭುನವರ ವಚನ. ಚಿತ್ತ ಸಮಾಧಾನವುಳ್ಳ ಶರಣಂಗೆ. ಚಿತ್ತ ಸಮಾಧಾನ ಅಂದರೆ ದೇಹವನ್ನೇ ದೇವಾಲಯವೆಂದು ಒಪ್ಪಿಕೊಂಡು ಯಾವ ವ್ಯಕ್ತಿ ಬದುಕ್ತಾನಲ್ಲ, ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ. ಈ ಥರ ನಮ್ಮ ಮನಸ್ಸನ್ನು ವಚನ ಸಾಹಿತ್ಯದಲ್ಲಿ ಗಟ್ಟಿ ಮಾಡಿಕೊಂಡು ನಾವು ಬದುಕುತ್ತಾ ಹೋದರೆ ನಮಗೆ ಸತ್ಯವಂತರು ಸಿಗಲಾರದೆ ಹೋದರೂ ಪರವಾಗಿಲ್ಲ. ನಾವು ಒಬ್ಬರೇ ಒಂಟಿಗೆ ಆಗಿದ್ದರೂ ಕೂಡ ನಾವು ಎಲ್ಲಿದ್ದೀವಿ ಅಲ್ಲಿ ಈ ವಚನವನ್ನು ಅರಿತುಕೊಂಡು ನಾವು ಸಂತೋಷದಿಂದ ಬದುಕಬಹುದು. ನಾವು ಎಲ್ಲಿ ಕಾಡಿಗೆ ಹೋಗಬೇಕಾಗಿಲ್ಲ, ಯಾವ ತಪಸ್ಸು ಕೂಡ ಮಾಡಬೇಕಾಗಿಲ್ಲ ಎಂದು ಹೇಳ್ತಾರೆ ಅಲ್ಲಮ ಪ್ರಭುರವರು. ಹಾಗಾದರೆ ನಾವು ಧ್ಯಾನ ಪ್ರಾರ್ಥನೆ ಮಾಡಬೇಡ ಅಂತಲ್ಲ, ಶರಣರ ಸಂಘ ಮಾಡಿರಿ. ಒಂದು ವೇಳೆ ನಾವು ದಿನನಿತ್ಯ ಶರಣರ ಸಂಘದಲ್ಲಿ ಭಾಗಿಯಾಗದೆ ಹೋದರೆ ಅಂಥ ಸಂದರ್ಭದಲ್ಲಿ ಕೂಡ ನಾವು ಸಂತೋಷದಿಂದ ಬದುಕಲು ಬರುತ್ತದೆ ಎಂದು ಹೇಳ್ತಾರೆ ಅಲ್ಲಮ ಪ್ರಭುರವರು. ಇದು ಸರ್ವಸಾಮಾನ್ಯರಿಗೂ ಕೊಟ್ಟಿರ್ತಕ್ಕಂಥ ಅನುಭವದ ವಚನ. ಚಿತ್ತ ಸಮಾಧಾನ ಉಳ್ಳ ಶರಣಂಗೆ ಮತ್ತೆ ಹೊರಗಣ ಚಿಂತೆ ಏಕೆ. ಅಂತರಂಗದ ಜಗದೀಶನನ್ನು ಹಿಡಿದುಕೊಂಡು ಒಪ್ಪಿಕೊಂಡು ಬದುಕ್ತಕ್ಕಂಥವನಿಗೆ ಹೊರಗಿನ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಧ್ಯಾನ, ಮೌನ, ಜಪ, ತಪ ಬೇಕು. ಈಗ ಲಕ್ಷ ದೀಪೋತ್ಸವ, ಲಕ್ಷ ಜಪ ಮಾಡಿರಿ, ಅದು ಮಾಡಿರಿ ಅಂತ ಹೇಳ್ತಾರಲ್ಲ, ಇವೆಲ್ಲವೂ ಕೂಡ ಮನುಷ್ಯನನ್ನು ಮತ್ತಷ್ಟು ಅಜ್ಞಾನದಲ್ಲಿ ಹಾಕುವ ಕಾರ್ಯವಿದೆ. ಅಲ್ಲಂಪ್ರಭು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ನಿಜವನ್ನರಿತು ನಿಶ್ಚಿಂತವಾಗಿ ಬದುಕು, ಕ್ಷಣದಲ್ಲಿನ ಅರ್ಧ ಕ್ಷಣವಾದರೂ ನಿಜನ ನಿಲುವೇ ಸಾಕು. ಅಂದರೆ ಈ ದೇಹವೆಂಬ ದೇಗುಲದೊಳಗೆ ಸೃಷ್ಟಿಕರ್ತ ಇದ್ದಾನೆ ಎಂದು ಗಟ್ಟಿತನದಿಂದ ಬದುಕುವ ವ್ಯಕ್ತಿಗೆ ಯಾವ ಕೂಡ ಅವಶ್ಯಕತೆ ಇಲ್ಲ ಎಂದು ತಿಳಿಸುತ್ತದೆ. ಆದ್ದರಿಂದ ಗುಹೇಶ್ವರ, ಅಲ್ಲಮ ಪ್ರಭುರವರ ವಚನ ನಾಮಾಂಕಿತ ಗುಹೇಶ್ವರ, ಇದೊಂದು ಮನೆಯ ಅಡ್ರೆಸ್ ಅಂತ ತಿಳ್ಕೊಬೇಕು ನಾವೆಲ್ಲರೂ. ಅಕ್ಕ ಮಹಾದೇವಿದು ಚನ್ನಮಲ್ಲಿಕಾರ್ಜುನ ದೇವ, ಮಡಿವಾಳ ಮಾಚಿ ತಂದೆಯದು ಕಲಿದೇವರ ದೇವ. ಅವೆಲ್ಲವೂ ಕೂಡ ಎಲ್ಲರದು ಒಂದೇ ನಾಮಾಂಕಿತ ಇಡ್ಲಿಕ್ಕೆ ಬರೋದಿಲ್ಲಲ್ವಾ. ಆ ಕಾರಣಕ್ಕಾಗಿ ಅವರವರ ಅಡ್ರೆಸ್ ಬೇರೆ ಬೇರೆ ಇದ್ದರೂ ಕೂಡ ಅವರೆಲ್ಲರೂ ದೇಹವೆಂಬ ದೇಗುಲದೊಳಗಿರ್ತಕ್ಕಂಥ ಸೃಷ್ಟಿಕರ್ತನ ಸಾಕ್ಷಿ ಇಟ್ಕೊಂಡು ಬರೆದಿರ್ತಕ್ಕಂಥ ವಚನಗಳು ಇರ್ತವೆ. ಇವತ್ತು ಎಲ್ಲ ನಾವು ಭಾರತೀಯರಾದ ನಾವೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿಯಪ್ಪ ಅಂದರೆ, ನಮ್ಮ ದೇಶ ಪ್ರಗತಿ ಆಗಬೇಕು, ಈ ದೇಶದಲ್ಲಿನ ಜಾತಿ ಭೇದ ಭಾವ ತೊಲಗಬೇಕು, ಮೂಢನಂಬಿಕೆ, ಹಲವು ದೈವಗಳ ಎಂಜಲು ಇವೆಲ್ಲವೂ ಹೋಗಬೇಕಾದರೆ ಅಲ್ಲಮ ಪ್ರಭುರವರ ವಚನವನ್ನು ನಾವು ಅರ್ಥ ಮಾಡಿಕೊಂಡು ನಿಶ್ಚಿಂತವಾಗಿ ಬದುಕೋದನ್ನು ಕಲಿಯೋಣ ಎಂದು ಹೇಳುತ್ತಾ ತಮ್ಮೆಲ್ಲರ ಮನಕ್ಕೆ ಮುಟ್ಟಿದೆ. ಆದರೆ ಈ ವಚನವನ್ನು 145 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಶರಣರ ನಾಡಿನಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.